ನಾಳೆ ನಡೆಯೋ ಸೈನ್ಸ್ ಪ್ರಿಪರೇಟರಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. ಸೊ ನೋಡಿ, ಜನರಲಿ ಎಲೆಕ್ಟ್ರಿಕ್ ಕರೆಂಟ್ ಈ ಯೂನಿಟ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕರೆಂಟಿಗೆ ಯಾವ ಯೂನಿಟ್ಟು, ವೋಲ್ಟೇಜ್ಗೆ ಯಾವ ಯೂನಿಟ್, ಅದೆಲ್ಲ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಮತ್ತು ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್ ಆಫ್ ದಿ ಕಾಯಿಲ್, ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ಇಂತಹ ಕ್ವೆಶನ್ಸು ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಇದನ್ನು ಕೇಳ್ತಾರೆ. ಓಕೆನಾ. ನೆಕ್ಸ್ಟ್ ಒನ್, ವಿಚ್ ಮಿರರ್ ಇಸ್ ಯೂಸ್ಡ್ ಇನ್ ರಿಯರ್ ವ್ಯೂ ಮಿರರ್. ಇದು ಯೂಸಸ್ ಆಫ್ ಮಿರರ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಓವರ್ಲೋಡ್ನ ಹೇಗೆ ಪ್ರಿವೆಂಟ್ ಮಾಡೋದು, ಮತ್ತು ಸಿಂಪಲ್ ಸರ್ಕ್ಯೂಟ್, ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ಹೇಳಿದ್ನಲ್ಲ, ಸರ್ಕ್ಯೂಟ್ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಎಲೆಕ್ಟ್ರಿಕ್ ಮೋಟರ್ ಎಷ್ಟು ಕರೆಂಟ್ ತೊಗೊಳುತ್ತೆ, ಪವರ್ ಎಷ್ಟು, P=VI ಫಾರ್ಮುಲಾ ಡೈರೆಕ್ಟ್. ಓಕೆ. ನೆಕ್ಸ್ಟ್, ನ್ಯೂಟನ್ಸ್ ಡಯಾಗ್ರಾಮ್ ಟು ಶೋ ರಿಕಾಂಬಿನೇಷನ್ ಆಫ್ ವೈಟ್ ಲೈಟ್. ನಾನು ಹೇಳಿದ್ನಲ್ಲ, 2 ಪ್ರಿಸಮ್ ಇಟ್ಟು ಮಾಡ್ತಾರೆ, ದಟ್ಸ್ ಇಂಪಾರ್ಟೆಂಟ್. ಮತ್ತು ಲಾಸ್ ಆಫ್ ರಿಫ್ಲೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ ಆಫ್ ರಿಫ್ರಾಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಮ್ಯಾಗ್ನಿಫಿಕೇಷನ್ ಆಫ್ ದಿ ಮಿರರ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ. ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಗ್ಲಾಸ್ ಲ್ಯಾಬ್ ಎಕ್ಸ್ಪೆರಿಮೆಂಟ್ದು ಅದು ನಿಮಗೆ ಡಯಾಗ್ರಾಮ್ ಕೇಳ್ತಾರೆ. ಮತ್ತು ನಿಯರ್ ಸೈಟೆಡ್ನೆಸ್ ಅಂದರೆ ಏನು, ಫಾರ್ ಸೈಟೆಡ್ನೆಸ್ ಅಂದರೆ ಏನು, ಡಿಫ್ರೆನ್ಸ್ ನೋಡ್ಕೊಳ್ಳಿ. ಮತ್ತು ಸ್ಟಾರ್ಸ್ ಅಪಿಯರ್ ಟು ಟ್ವಿಂಕಲ್ ಬಟ್ ಪ್ಲಾನೆಟ್ಸ್ ನಾಟ್ ಟ್ವಿಂಕಲ್, ವೈ. ಓಕೆ. ನೆಕ್ಸ್ಟ್, ವಾಟ್ ಇಸ್ ಎ ಸೊಲೆನಾಯ್ಡ್ ಅಂದರೆ ಏನು, ಮತ್ತು ಎಲೆಕ್ಟ್ರೋಮ್ಯಾಗ್ನೆಟ್ ಅಂದರೆ ಏನು, ಆ ಡೆಫಿನೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸ್ಟೇಟ್ಸ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಮತ್ತು ರೈಟ್ ಹ್ಯಾಂಡ್ ತಂಬ್ ರೂಲ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಅದನ್ನು ಕಾರ್ಕ್ ಸ್ಕ್ರೀವ್ ರೂಲ್ ಅಂತಲೂ ಕರೀತಾರೆ. ನೆಕ್ಸ್ಟ್, ವಾಟ್ ಇಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಲೈವ್ ವೈರ್ ಆ್ಯಂಡ್ ನ್ಯೂಟ್ರಲ್ ವೈರ್, 220 ವೋಲ್ಟ್ಸ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, MCQs ಅಲ್ಲಿ ಕೇಳ್ತಾರೆ. ಮತ್ತು ಜೌಲ್ಸ್ ಲಾ ಆಫ್ ಹೀಟಿಂಗ್, ಸ್ನೆಲ್ಸ್ ಲಾ ಮತ್ತು ಲಾಸ್ ಆಫ್ ರಿಫ್ಲೆಕ್ಷನ್ ಮತ್ತು ಓಮ್ಸ್ ಲಾ, ಈ ಲಾಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಗಿವ್ ರೀಸನ್ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರಲ್ಲ, ಆ 6 ರೀಸನ್ಸ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಓಕೆ, ದಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತು ಇಲ್ಲಿ ಓಮ್ಸ್ ಲಾ ನಾನು ಪ್ರೀವಿಯಸ್ಸಲ್ಲೂ ಹೇಳಿದೆ, ಅದು ಇಂಪಾರ್ಟೆಂಟ್, ಇಲ್ಲೂ ಇಂಪಾರ್ಟೆಂಟ್ ಕೇಳಿದ್ದಾರೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಇಸ್ 1 ವೋಲ್ಟ್, ವಾಟ್ಸ್ ದ ಮೀನಿಂಗ್ ಆಫ್ ದಿಸ್. ಮತ್ತು ಪವರ್ ಆಫ್ ಲೆನ್ಸ್ ಇಸ್ 1 ಡಯಾಪ್ಟರ್, ವಾಟ್ ಡಸ್ ಇಟ್ ಮೀನ್, ಈ ಥರ ಕ್ವೆಶನ್ಸ್ನ ಕೇಳ್ತಾರೆ, ನೋಡ್ಕೊಳ್ಳಿ. ಓಕೆ. ನೆಕ್ಸ್ಟ್, ಪ್ರಾಬ್ಲಮ್ಸ್ ನಾನು ಹೇಳಿದ್ನಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿರೋ ಪ್ರಾಬ್ಲಮ್ಸ್ನ ಕರೆಕ್ಟಾಗಿ ರೆಫರ್ ಮಾಡ್ಕೊಳ್ಳಿ. ಮತ್ತು ಈ ಫಂಕ್ಷನ್ ಗ್ರೂಪ್ ನೇಮ್ನ ನೆನ್ಪಿಟ್ಕೊಳ್ಳಿ. ಮತ್ತು ಈ ರಿಯಾಕ್ಷನ್ಸ್ ಏನು ಚೇಂಜ್ ಆಗುತ್ತೆ, ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದ ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಕನ್ಸಿಡರ್ಡ್ ಆಸ್ ಸ್ಟ್ರಾಂಗ್ ಆಸಿಡ್, ವೈ. ರೋಸ್ಟಿಂಗ್ ಮತ್ತು ಕ್ಯಾಲ್ಸಿನೇಷನ್ ಮಧ್ಯೆ ಇರತಕ್ಕಂಥ ಡಿಫ್ರೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಕಾನ್ಸಂಟ್ರೇಟ್ ಸಲ್ಫ್ಯೂರಿಕ್ ಆಸಿಡ್ ಇಸ್ ಆಡೆಡ್ ಟು ಟೆಸ್ಟ್ ಟ್ಯೂಬ್ ಕಂಟೈನಿಂಗ್ ಸಾಲಿಡ್ ಸೋಡಿಯಂ ಕ್ಲೋರೈಡ್ ಗ್ಯಾಸ್, X ವಿಲ್ ಬಿ ರಿಲೀಸ್ಡ್. ಸೊ ಈ ಕೇಸ್ ಬೇಸ್ಡ್ ಸ್ಟಡೀಸ್ಗೆ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲ ಎಕ್ಸ್ಪೆರಿಮೆಂಟ್ನು ಕರೆಕ್ಟಾಗಿ ನೋಡ್ಕೊಂಡಿರಬೇಕು. ಬಟ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಆರ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ಕ್ವೆಶನ್. ಮತ್ತು ಮ್ಯಾಗ್ನೀಷಿಯಮ್ ಮೆಟಲ್ ಡಿಸ್ಪ್ಲೇಸಸ್ ಕಾಪರ್ ಇನ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಓಕೆ, ಇದಕ್ಕೆ ಗಿವ್ ರೀಸನ್ಸ್ ಕೊಡಬೇಕು ನೀವು. ನೆಕ್ಸ್ಟ್, ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್ ಆನ್ ಡರ್ಟ್, ದಿಸ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ಕ್ವೆಶನ್, ತುಂಬ ಸರಿ ರಿಪೀಟ್ ಆಗಿದೆ. ಮತ್ತು ಕಾರ್ಬನ್ ಡು ನಾಟ್ form C4+ ions or C4- ions, this is also very important question. ನೆಕ್ಸ್ಟ್, ಈ ಕ್ವೆಶನ್ಸ್ನ ಬ್ಯಾಲೆನ್ಸ್ ಮಾಡಬೇಕು, ಅದಾದಮೇಲೆ ಟ್ರಾನ್ಸ್ಲೇಟ್ ಮಾಡಿ ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ವಾಟ್ ಇಸ್ ಆ್ಯಸಿಡ್ ರೈನ್, ಈ ಅಪ್ಲಿಕೇಶನ್ ಆ್ಯಸಿಡ್ ಬೇಸಿಸ್ ಸಾಲ್ಟ್ಸ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಡಯಾಗ್ರಾಮ್ ಶೋಯಿಂಗ್ ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಎ ಮೆಟಲ್, ತುಂಬ ಸರಿ ರಿಪೀಟ್ ಆಗಿದೆ ಇದು. ಮತ್ತು ರಿಯಾಕ್ಷನ್ ಆಫ್ ಆ್ಯಸಿಡ್ ವಿತ್ ಮೆಟಲ್ ಪ್ರೊಡ್ಯೂಸ್ ಹೈಡ್ರೋಜನ್ ಗ್ಯಾಸ್ ಯೂಸಿಂಗ್ ಪಾಪ್ಸೌನ್ ಟೆಸ್ಟ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಹೌ ಮೆನಿ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ಸ್ ಆರ್ ದೇರ್ ಇನ್ ಎಸಿಟಿಕ್, ಅಲ್ಲ ಅದು ಪ್ರೊಪನೋಯಿಕ್ ಆ್ಯಸಿಡ್. ಓಕೆ. ನೆಕ್ಸ್ಟ್, ಇಟ್ಸ್ ಬ್ಯೂಟನೋಯಿಕ್ ಆ್ಯಸಿಡ್. ನೆಕ್ಸ್ಟ್, ರೈಟ್ ದಿ ಸ್ಟ್ರಕ್ಚರಲ್ ಫಾರ್ಮುಲಿ ಆಫ್ ಸೈಕ್ಲೋಪೆಂಟೇನ್ ಆ್ಯಂಡ್ ಪ್ರೊಪನಾಲ್, ದಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತು ಈ ಕೇಸ್ ಬೇಸ್ಡ್ ಕ್ವೆಶನ್ ಅಂದರೆ ಸಬ್ಸ್ಟೆನ್ಸ್ ದಟ್ ಡು ನಾಟ್ ಅಂಡರ್ಗೋ, ಆ ಕ್ವೆಶನ್ನ ನೋಡ್ಕೊಳ್ಳಿ. ಓಕೆ, ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ನ ಕೇಳ್ತಾರೆ ಎಕ್ಸಾಮಲ್ಲಿ. ನೆಕ್ಸ್ಟ್ ಒನ್, ಈ ಡಯಾಗ್ರಾಮ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಡಯಾಗ್ರಾಮ್ಸ್ ಬೇಸ್ಡ್ ಕ್ವೆಶನ್ನು ಕೇಳ್ಬೋದು. ನೆಕ್ಸ್ಟ್, DNA ರೆಪ್ಲಿಕೇಶನ್, ಈ ಡೆಫಿನೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ವಾಟ್ ಇಸ್ ದಿಸ್ ಫಂಕ್ಷನ್ ಆಫ್ ಅಬ್ಸಿಸಿಕ್ ಆ್ಯಸಿಡ್ ಇನ್ ಪ್ಲಾಂಟ್ಸ್, ಅಬ್ಸಿಸಿಕ್ ಆ್ಯಸಿಡ್ ಫಂಕ್ಷನ್ ಏನು, ಎಲ್ಲ ಪ್ಲಾಂಟ್ ಹಾರ್ಮೋನ್ಸು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಹ್ಯೂಮನ್ ಹಾರ್ಮೋನ್ಸು ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡಯಾಗ್ರಾಮ್ ಟು ಶೋ ನೆಫ್ರಾನ್, ನಾನು ಹೇಳಿದ್ನಲ್ಲ, ನೆಫ್ರಾನ್ ಮತ್ತು ನ್ಯೂರಾನ್ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು, ದಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತು ಪ್ರಾಮಿನೆಂಟ್ ಪಾರ್ಟ್ಸ್ ಆಫ್ ರಿಫ್ಲೆಕ್ಸ್ ಆಗಿ ನಾನು ಹೇಳಿದ್ನಲ್ಲ, ದಟ್ಸ್ ಇಂಪಾರ್ಟೆಂಟ್ ಕ್ವೆಶನ್. ಮತ್ತು ಹಾರ್ಮೋನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಸೆಕ್ಷುವಲ್ ಮೆಚುರೇಷನ್ ಇನ್ ಹ್ಯೂಮನ್, ದಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತು ಡ್ರಾ ಎ ಡಯಾಗ್ರಾಮ್ ಟು ಶೋ ಹ್ಯೂಮನ್ ಬ್ರೈನ್ ಅಥವಾ ಹ್ಯೂಮನ್ ಹಾರ್ಟ್, ವೆರಿ ಇಂಪಾರ್ಟೆಂಟ್. ಮತ್ತು ಚೆಕ್ಕರ್ ಬೋರ್ಡ್, ದಿಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತು ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್, ಆ ಲಾಸ್ಟ್ ಚಾಪ್ಟರ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ಅಯೋರ್ಟಾ ಆ್ಯಂಡ್ ಪಲ್ಮನರಿ ವೆಯ್ನ್ಸ್, ಅಯೋರ್ಟಾ ಏನು ಮಾಡುತ್ತೆ ಮತ್ತು ಪಲ್ಮನರಿ ವೆಯ್ನ್ ಏನು ಮಾಡುತ್ತೆ, ಆರ್ಟ್ರೀಸ್ ವೆಯ್ನ್ಸ್ಗೆ ಇರುವಂಥ ಡಿಫ್ರೆನ್ಸ್ ನೋಡ್ಕೊಳ್ಳಿ. ವಾಟ್ ಆರ್ ಕ್ಯಾಪಿಲರೀಸ್, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈವೆಂಟ್ಸ್ ಆಫ್ ಫೋಟೋಸಿಂಥಸಿಸ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ಕ್ವೆಶನ್. ನೆಕ್ಸ್ಟ್, ಡಿಫ್ರೆನ್ಸ್ ಬಿಟ್ವೀನ್ xylem and phloem, ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮತ್ತು ಪ್ಲೆಸೆಂಟಾ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಫಂಕ್ಷನ್ ಆಫ್ ಪ್ಲೆಸೆಂಟಾ ಖಂಡಿತ 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆ, ವೈ ಆರ್ ಟೆಸ್ಟಿಸ್ ಲೊಕೇಟೆಡ್ ಔಟ್ಸೈಡ್ ದಿ ಅಬ್ಡಾಮಿನಲ್ ಕ್ಯಾವಿಟಿ ಇನ್ ಮೇಲ್ಸ್, ಇದನ್ನು 1 ಮಾರ್ಕಲ್ಲಿ ತುಂಬ ಸರಿ ಕೇಳಿದ್ದಾರೆ, ದಟ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್, reproductive process in hydra and planaria is different. Okay, that's also important question. ಮತ್ತು ವಾಟ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಅಮೀಬಾ ಆ್ಯಂಡ್ ಪ್ಯಾರಾಮೀಷಿಯಮ್, ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಔಟ್ ದ ಸೀಡ್ ಗ್ರೋಸ್ ಇಂಟು ಫ್ಯೂಚರ್ ಪ್ಲಾಂಟ್, ಸೊ ಆ ಥರ ಕ್ವೆಶನ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಇಷ್ಟನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೀವು ರೆಫರ್ ಮಾಡ್ಕೊಳ್ಳಿ. ಓಕೆ, ಅದರಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಥ್ಯಾಂಕ್ ಯು.